ಅಂಧ ಅನಾಥರ ಬಾಳಿಗೆ ನಂದಾದೀಪವಾಗಿ ಬೆಳಗುವ ಅತ್ಯದ್ಭುತ ಪುಣ್ಯಾಶ್ರಮವಿದು. ತ್ರಿವಿಧ ದಾಸೋಹದ ಮೂಲಕ ನಾಡಿನೆಲ್ಲೆಡೆ ಹೆಸರುವಾಸಿಯಾಗಿದ್ದ ಪುಣ್ಯಾಶ್ರಮದಲ್ಲಿ ಈಗ ಧರ್ಮ ಸಂಘರ್ಷ ಶುರುವಾಗಿದೆ. ಮಠದ ರಥದ ಚಕ್ರಗಳಿಗೆ ಮುಸ್ಲಿಂ ವ್ಯಕ್ತಿಯ ಹೆಸರು ಹಾಕಿಸಿದ್ದಕ್ಕೆ ಹಿಂದೂ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಗದಗದಲ್ಲಿ ಮತ್ತೆ ಶುರುವಾದ ಧರ್ಮದಂಗಲ್. ವೀರೇಶ್ವರ ಪುಣ್ಯಾಶ್ರಮದ ರಥಚಕ್ರಕ್ಕೆ ಮುಸ್ಲಿಂ ವ್ಯಕ್ತಿ ಹೆಸರು, ದಾನದ ರೂಪದಲ್ಲಿ ನೀಡಿದ್ದ ತೇರಿನ ಗಾಲಿಗಳು. ಮುಸ್ಲಿಂ ದಾನಿಯ ಹೆಸರು ಕೆತ್ತನೆಗೆ ವಿರೋಧ. ಹೌದು, ಗದಗದ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಸಂಗೀತ ಕಾಶಿ ಅಂತಾರೆ. ಅಂಧ ಅನಾಥರ ಬಾಳಿಗೆ ಈ ಮಠ ನಂದಾದೀಪವಾಗಿದೆ. ಅಂಧ ಅನಾಥರ ಭಿಕ್ಷೆ ಪಾತ್ರೆ ಬಿಡಿಸಿ ಅಕ್ಷರ ಪಾತ್ರೆ ನೀಡಿದ ಪುಣ್ಯಾಶ್ರಮವದು. ಈಗ ಅದೇ ಮಠದ ತೇರಿನ ಗಾಲಿ ಮೇಲೆ ಅನ್ಯಕೋಮಿನ ವ್ಯಕ್ತಿ ಹೆಸರು ಹಾಕಿರುವ ವಿಚಾರವಾಗಿ ಗದಗದಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ. ಮುಸ್ಲಿಂ ಮುಖಂಡ, ನಗರಸಭೆ ಮಾಜಿ ಅಧ್ಯಕ್ಷ ಪೀರಾಸಾಬು ಕೌತಾಳ ತಮ್ಮ ಪತ್ನಿ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಿನ ಚಕ್ರ ಮಾಡಿಸಿದ್ರು. ದಾನದ ರೂಪದಲ್ಲಿ ನೀಡಿದ ತೇರಿನ ಗಾಲಿಗಳ ಮೇಲೆ ಜೋಹಾರ ಪೀರಾಸಾಬ್ ಕೌತಾಳ ಅಂತ ಕೆತ್ತಿಸಲಾಗಿದೆ. ಇದಕ್ಕೆ ಹಿಂದೂ ಸಂಘಟನೆಗಳು ಆಕ್ಷೇಪ ಮಾಡುತ್ತಿದ್ದಾರೆ. ಅನ್ಯಕೋಮಿನ ವ್ಯಕ್ತಿ ಬಂದು ಮಠದಲ್ಲಿ ದಬ್ಬಾಳಿಕೆ, ದೌರ್ಜನ್ಯ ನಡೆಸಿದ್ದಾರೆ. ಇದು ನಿಲ್ಬೇಕು, ರಥದ ಚಕ್ರಕ್ಕಿರುವ ಹೆಸರು ತೆಗಿಬೇಕು ಅಂತ ಹಿಂದೂ ಸಂಘಟನೆ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗಾನಯೋಗ ಪಂಡಿತ ಪಂಚಾಕ್ಷರಿ ಗವಾಯಿಗಳ 82ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ 16ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಮಹಾರಥೋತ್ಸವ ಜರುಗಲಿದೆ. ಹಿರಿಯ ಸ್ವಾಮೀಜಿಗಳು ಪ್ರಸ್ತುತ ಬೆಳವಣಿಗೆ ಬಗ್ಗೆ ಮಾತಾಡದೆ ಸುಮ್ಮನಿರೋದಕ್ಕೆ ಹೇಳಿದ್ದಾರೆ. ಜಾತ್ರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಜರುಗಲಿ, ಎಲ್ಲರೂ ಜಾತ್ರೆಯಲ್ಲಿ ಭಾಗಿಯಾಗಿ ಅಂತ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಜ್ಜ ಮನವಿ ಮಾಡಿಕೊಂಡಿದ್ದಾರೆ. ಈಗ ಏನೈತೆ ಅದು ಗುರುಗಳ ಇಚ್ಛೆ, ಹೆಂಗೈತೆ ಹಂಗಾಗಲಿ. ಭಕ್ತರು ಅದಾರ, ಗುರುಗಳು ಅದಾರ, ಎಲ್ಲರೂ ಅದಾರ, ನೀವು ಇರ್ತೀರಿ. ನಾನು ಅದ್ರ ಬಗ್ಗೆ ಈಗ ಪುಣ್ಯ ಮಾಡ್ಯಾರ, ನನ್ನ ಮಾತು ಮೀರಕ್ಕೆ ಬರಾಗಲ್ಲ ಹಿರಿಯರದು. ಅದಕ್ಕೆ ನಡೀಲಿ, ಎಲ್ಲ ನಡೀಲಿ, ಎಲ್ಲರೂ ಇರ್ರಿ, ಎಲ್ಲರೂ ಬರ್ರಿ, ಒಳ್ಳೇದಾಗಲಿ ಒಟ್ಟು ಅಷ್ಟೇ. ನಿಮ್ಮದು ಎಲ್ಲ ನಿಮ್ಮ ಗದಗಿನ ಜಾತ್ರೆ ನಿಮ್ಮದ ಇದು, ಎಲ್ಲರೂ ಕೂಡ್ರಿ ಮಾಡಿರಿ. ಅವ್ರ ಮಾತು ನಾನು ಮೀರಿ ಮಾತಾಡಬಾರ್ದು. ನಾನು ಸುಮ್ಮನೆ ಇರಪ್ಪ ಅಂದ್ರೆ ಸುಮ್ಮನೆ ಇರ್ತೀನಿ. ಎಲ್ಲ ಭಕ್ತರು, ಶಿಷ್ಯರು ಎಲ್ಲ ನೀವಿರ್ತೀರಿ, ಚಂದ ಮಾಡಿಕೊಡ್ರಿ ಅಷ್ಟೇ ನಾ ಕೇಳೋದು. ಗದಗದ ಈ ಪುಣ್ಯಾಶ್ರಮಕ್ಕೆ ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅವರ ಹೆಸರು ಯಾಕೆ ಹಾಕಿಲ್ಲ? ಅನ್ಯಕೋಮಿನ ವ್ಯಕ್ತಿ ಹೆಸರು ಹಾಕಿರುವ ಉದ್ದೇಶವಾದ್ರೂ ಏನು? ಅನ್ಯಕೋಮಿನ ವ್ಯಕ್ತಿಯ ಪರ ಸ್ವಾಮೀಜಿಗಳು ನಿಂತಿದ್ದು ಖೇದಕರ ಅಂತ ಪ್ರಮೋದ್ ಮುತಾಲಿ ಕಿಡಿಕಾರಿದ್ರು. ಆ ಕೋಮಿನ ಜನ ಗೋಮಾಂಸ ಭಕ್ಷಕರು, ನಾಸ್ತಿಕರು, ಅಲ್ಲಾ ಬಿಟ್ರೆ ಬೇರೆ ಯಾವ ದೇವರು ಇಲ್ಲ ಅಂತ ನಂಬಿದವರು, ದೇವಸ್ಥಾನಗಳನ್ನ ಭಗ್ನಗೊಳಿಸಿದ ಭಯೋತ್ಪಾದಕರು. ಇವರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಹಿಂದೂ ಧರ್ಮಕ್ಕೆ ದಾನ ಧರ್ಮ ಮಾಡೋದು ಒಂದು ಬೂಟಾಟಿಕೆ. ವ್ಯವಸ್ಥಿತವಾಗಿ ಒಳಗಡೆ ಹೋಗಿ ಹತ್ತಿಕ್ಕೋದು, ಜೊತೆಗೆ ಇಸ್ಲಾಮೀಕರಣ ಮಾಡೋದೊಂದೇ ಇವರ ಗುರಿ. ಈ ಬಗ್ಗೆ ಮಠಾಧಿಪತಿಗಳಿಗೆ, ರಾಜಕಾರಣಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮಠದ ಜಾತ್ರೆಯ ವೇಳೆ ಹಿಂದೂ ಸಮಾಜ ಸಿಡಿದೆದ್ದು ಜಾಗೃತವಾಗಬೇಕು, ರಥ ಚಕ್ರಗಳಿಗೆ ಹಾಕಿರುವ ಹೆಸರನ್ನ ಕಿತ್ತಾಕ್ಬೇಕು ಅಂತ ಆಗ್ರಹಿಸಿದ್ರು. ಆ ಮುಸ್ಲಿಮ ವ್ಯಕ್ತಿಯ ಪರವಾಗಿ ಅಲ್ಲಿಯ ಇವತ್ತಿನ ಸ್ವಾಮೀಜಿಗಳು ಅವ್ರ ಪರವಾಗಿ ನಿಂತ್ಕೊಂಡಿತ್ತು. ಇದೊಂದು ಖೇದಕರವಾದ. ಮುಸ್ಲಿಮರು ಇಡೀ ಜಗತ್ತಿಗೆ ಗೊತ್ತಿದೆ ಇವರ ಭಕ್ತಿ, ಇವರ ದಾನಿಗಳು, ಇವರ ಪ್ರೀತಿ ಗೊತ್ತಿದ್ದಂಥದ್ದೇ. ಗೋಮಾಂಸ ಭಕ್ಷಕರು, ಭಯೋತ್ಪಾದನೆಗೆ ಸಪೋರ್ಟ್ ಮಾಡುವಂಥವ್ರು ಇವರು ದೇವಸ್ಥಾನ ಭಗ್ನ ಮಾಡುವಂಥವರು. ಇವರು ಎಲ್ಲಿದು ಭಕ್ತಿ ಬಂತೀಗ? ಇವರು ಎಲ್ಲಿದು ಈಗ ದಾನಿಗಳಾಗ್ತಾ ಇದ್ದಾರೆ? ಸೊ ಇದೊಂದು ಬೂಟಾಟಿಕೆ. ತಾವು ಹಾಳಾಗೋದಲ್ಲದೆ, ಮಠನೂ ಹಾಳು ಮಾಡೋದಲ್ಲದೆ, ದೇಶವನ್ನು ಹಾಳು ಮಾಡುವಂತಹ ಈ ಮಾನಸಿಕತೆಯನ್ನು ತಡಿಲೇಬೇಕು. ರಥೋತ್ಸವ ಜಾತ್ರೆ ಇದೆ ಅಂತ ಅನ್ನುವಂಥದ್ದು ಹಿಂದೂ ಸಮಾಜ ಇದರ ವಿರುದ್ಧ ಸಿಡಿದೇಳಬೇಕು, ಇದರ ವಿರುದ್ಧ ಜಾಗೃತರಾಗಬೇಕು. ಸುಮಾರು 58 ಲಕ್ಷಕ್ಕೂ ಅಧಿಕ ಖರ್ಚಾಗಿ ತೇರನ್ನ ಕಟ್ಟಿಗೆಯಿಂದ ಅಷ್ಟು ದೊಡ್ಡದಾಗಿ ಒಂದು ಆಕಾರ ಮಾಡಿಕೊಟ್ರ. ಅವ್ರದ್ದೆಲ್ಲ ಹೆಸರಲ್ಲೇ, ಮತ್ತು ಅವ್ರದ್ದು ಹೆಸರು ಯಾಕೆ ಹಾಕೋಲ್ರಿ? ಮಠದ ಗಾಲಿ ತೇರನ್ನು ಎಳೆದ್ರೆ ನಮ್ಮದು ವಿರೋಧ ಐತಿ ಅಂತ ಹೇಳಿದ್ದೆ. ನಾನು ಮಠದ ಗಾಲಿಗೆ ಆ ಹೆಣ್ಮಗಳು, ಅನ್ಯ ಧರ್ಮೀಯ ಹೆಣ್ಮಗಳ ಹೆಸರನ್ನು ತೆಗೆದೇ ಇದ್ದರೆ ನಾವು ವಿರೋಧ ವ್ಯಕ್ತಪಡಿಸಿದ್ದೆ ಅಂತ ಹೇಳಿದ್ದೆ. ಇವತ್ತಿಗೂ ಕೂಡ, ಈಗೂ ಕೂಡ ನಮ್ಮದು ವಿರೋಧ ಐತಿ. ಈ ತೇರಿಗೆ ವಿರೋಧ ವ್ಯಕ್ತಪಡಿಸೋದ ಅದು ಬೇಕಾದಾಗಲಿ.
ಮೊದಲು ಲವ್ ಜಿಹಾದ್ ನಡೀತಾ ಇತ್ತು. ಈಗ ಮಠ ಮಂದಿರ ಜಿಹಾದ್ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಮಠ ಮಂದಿರ ಜಿಹಾದ್ ವಿರುದ್ಧ. ರಥದ ಗಾಲಿ ತೆಗೆಯಲಿ. ಯಾರು ರಥಕ್ಕೆ ಹೂವು ಹಣ್ಣು ಉತ್ತತ್ತಿ ಎಸಿಬೇಡಿ. ದೇವರ ಗದ್ದುಗೆಗೆ ಸಮರ್ಪಣೆ ಮಾಡಿ. ರಥದ ಗಾಲಿ ತೆಗೆದು ಹಾಕುವವರೆಗೂ ಹೋರಾಟ ಮಾಡ್ತಿದ್ದಾರೆ ಹಿಂದೂ ಮುಖಂಡರು. ಒಟ್ನಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿ ದಾನ ರೂಪದಲ್ಲಿ ನೀಡಿದ ರಥದ ಚಕ್ರಕ್ಕೆ ಹೆಸರು ಹಾಕಿಸಿದ್ದಕ್ಕೆ ಧರ್ಮದಂಗಲ್ ಶುರುವಾಗಿದೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.